ನೆಯ್ಯಂಪಲ್ಲಿ ಎಂಬ ಗ್ರಾಮಕ್ಕೆ ತಾಯಿ ವಾಸುದೇವಾಚಾರ್ಯನ ಕರೆದುಕೊಂಡು ಹೋಗಿರ್ತಾರೆ. ಅಲ್ಲಿ ಹೋದಾಗ ಅಲ್ಲಿ ಒಬ್ಬ ಶಿವ ಎಂಬುವ ಬ್ರಾಹ್ಮಣ ತಾನು ಪುರಾಣವನ್ನು ಹೇಳ್ತಾ ಇರ್ತಾನೆ. ಪುರಾಣವನ್ನು ಹೇಳಬೇಕಾದ್ರೆ ಯಾವುದೋ ಒಂದು ಕಥೆಯನ್ನು ಸ್ವಲ್ಪ ವಿರುದ್ಧವಾಗಿ ಹೇಳ್ತಾನೆ. ಅದನ್ನು ನೋಡಿದ ವಾಸುದೇವಾಚಾರ್ಯರು, ಎಷ್ಟು ಧೈರ್ಯ ನೋಡಿ, ಅಷ್ಟು ಸಣ್ಣ ವಯಸ್ಸಿನಲ್ಲಿ ಆ ಧೈರ್ಯ ಬರಬೇಕು ಅಂತಾದರೆ ಸಾಮಾನ್ಯರಿಗೆ ಆಗೋದಿಲ್ಲ. ಎದ್ದು ಆ ವಾಸುದೇವಾಚಾರ್ಯ ಹೇಳ್ತಾರೆ, ನೀವು ತಪ್ಪು ಹೇಳಿದ್ದೀರಿ, ನೀವು ಹೇಳಿದ್ದು ವೇದವ್ಯಾಸ ದೇವರಿಗೆ ಶುಕಾಚಾರ್ಯರಿಗೆ ಸಮ್ಮತವಲ್ಲ ಎಂಬುದಾಗಿ ಆ ಪುಟ್ಟ ಬಾಲಕ ಹೇಳ್ತಾ ಇದ್ದಾನೆ. ಎಲ್ಲರೂ ಹಾಗಾದ್ರೆ ಜನ ಆ ಬಾಲಕನ ಕಡೆ ತಿರುಗಿದ್ರು. ಹಾಗಾದ್ರೆ ನೀನು ಹೇಳಪ್ಪ ಅಂತ ಹೇಳಿದರೆ ಆಗ ವಾಸುದೇವಾಚಾರ್ಯರು ಸರಿಯಾದ ಅರ್ಥವನ್ನ ತಾವು ಹೇಳಿದ್ದಾರೆ. ಹೇಳಿ ಆಯಿತು, ಎಲ್ಲರೂ ಸಂತೋಷವನ್ನ ಪಟ್ಟರು. ತದನಂತರದಲ್ಲಿ ಮನೆಗೆ ಬರ್ತಾರೆ. ಮನೆಗೆ ಬಂದು ನೋಡಿ, ಶ್ರೀಮದಾಚಾರ್ಯರು ಇನ್ನೊಂದು ಜೀವನದ ಪಾಠವನ್ನ ಕಲಿಸಿಕೊಡ್ತಾರೆ. ಬಂದು ತಂದೆಗೆ ಕೇಳ್ತಾರೆ, ನೋಡಪ್ಪ, ಹೀಗೆ ನಾನು ಅಮ್ಮ ಅಲ್ಲಿ ಹೋಗಿದ್ವಿ, ಅಲ್ಲಿ ಒಬ್ಬ ಬ್ರಾಹ್ಮಣ ಪುರಾಣವನ್ನು ಹೇಳ್ತಾ ಇದ್ದ, ಅವನು ಈ ರೀತಿಯಾಗಿ ಹೇಳಿದ, ನಾನು ಅದು ತಪ್ಪು ಇಲ್ಲ ಹೀಗೆ ಹೇಳಬೇಕು ಅಂತ ಹೇಳಿದೆ, ನಾನು ಸರಿ ಹೇಳಿದ್ನೋ ಅಥವಾ ಅವನು ಸರಿ ಹೇಳಿದ್ನೋ ಅಂತ ತಂದೆಗೆ ಕೇಳ್ತಾರೆ. ಯದ್ಯಪಿ ವಾಯುದೇವರು ಇದನ್ನು ಕೇಳುವ ಅವಶ್ಯಕತೆ ಇಲ್ಲ. ಸರ್ವಜ್ಞ ಶಿಖಾಮಣಿಗಳು, ಸಾಕ್ಷಾತ್ ವೇದವ್ಯಾಸ ದೇವರಿಂದ ಪರಮಾತ್ಮನಿಂದನೇ ತಾವು ಪಾಠವನ್ನು ಕೇಳುವವರು. ಅವರಿಗೆ ಗೊತ್ತಿದೆ ಯಾವುದು ಸರಿ ಯಾವುದು ತಪ್ಪು ಅಂತ. ಆದರೆ ನಮ್ಮನ್ನು ಶಿಕ್ಷಣ ಮಾಡ್ತಾರೆ. ನಾನು ಒಂದು ಕಡೆ ಏನೋ ಹೇಳಿಬಿಟ್ಟೆ, ಹಾಗಾದರೆ ನಾನು ಹೇಳಿದ್ದೇ ಸರಿ ಅಲ್ಲ, ನಾನು ಹೇಳಿದ್ದು ಸರಿಯೋ ಅಲ್ಲೋ ಎಂಬುದನ್ನು ದೊಡ್ಡವರಿಂದ, ಗುರುಗಳಿಂದ, ತಂದೆಯವರಿಂದ ನಾವು ಕೇಳಿ ತಿಳಿದುಕೊಳ್ಳಬೇಕು ಎಂಬುವ ಮಹತ್ತರವಾದ ಸಂದೇಶವನ್ನು ಶ್ರೀಮದ್ ವಾಸುದೇವಾಚಾರ್ಯರು ಕೊಡ್ತಾ ಇದ್ದಾರೆ. ತದನಂತರದಲ್ಲಿ ತಂದೆ ಹೇಳಿದ್ರು, ಇಲ್ಲಪ್ಪ ನೀನು ಹೇಳಿದ್ದೇ ಸರಿ ಅಂತ.